ವೆಲ್ಕಮ್ ಸ್ಟೂಡೆಂಟ್ಸ್. KA 2025 ರೌಂಡ್ 3 ಕೌನ್ಸಿಲಿಂಗ್ ಕುರಿತಾಗಿರ್ತಕ್ಕಂಥದ್ದು UGCETಯ ಅಪ್ಡೇಟ್ ಇದೆ KA ಪೋರ್ಟಲ್ನಲ್ಲಿ. KCETಯ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಒಂದು ಶಾರ್ಟ್ನಲ್ಲಿ ಇಂಜಿನಿಯರಿಂಗ್ ಸೀಟ್ ನಿಮಗೆ ಸಿಕ್ಕಿದೆ ಅಥವಾ KCETಯ ವಿವಿಧ ವೃತ್ತಿಪರ BSc ಅಗ್ರಿಕಲ್ಚರ್ ಆಗಿರಬಹುದು ಅಥವಾ ವೆಟರ್ನರಿ ನಿಮಗೆ ಸಿಕ್ಕಿರಬಹುದು. ಆದರೂ ಕೂಡ ನೀವು ಮೆಡಿಕಲ್ ಆಸ್ಪಿರೆಂಟ್ ಆಗಿದ್ದೀರಿ. ಸೊ ಮೆಡಿಕಲ್ ಸೀಟ್ಗಳು ನೀವು ಹತ್ತಿರದಲ್ಲಿರ್ತೀರಿ, ಅಂಚಿನಲ್ಲಿರ್ತೀರಿ, ನೀವು ಅಪ್ಗ್ರೇಡೇಷನ್ ಬಯಸ್ಬೋದಾ ಅಂತಕ್ಕಂಥದ್ದು ಈ ಒಂದು ಶಾರ್ಟ್ನಲ್ಲಿ ನೋಡೋಣ. ಸೊ ವಿದ್ಯಾರ್ಥಿಗಳೇ, KA ಪೋರ್ಟಲ್ನಲ್ಲಿ UGCET 2025 ಮೂರನೇ ಸುತ್ತಿನ ತಾತ್ಕಾಲಿಕ ಕಟ್ ಆಫ್ ಅಂತಕ್ಕಂಥದ್ದು ನೀಡಿದ್ದಾರೆ. ಎಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ಗಳನ್ನು ಇಲ್ಲಿ ನೀಡಿದ್ದಾರೆ. ವೈದ್ಯಕೀಯ ದಾಖಲೆ ತಂತ್ರಜ್ಞಾನ, ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ, ಯೋಗ, ಪ್ರಕೃತಿ ಚಿಕಿತ್ಸೆ, BSc ಅಲೈಡ್ ಹೆಲ್ತ್ ಸೈನ್ಸಸ್ಸು, ವೆಟರ್ನರಿ, ಕೃಷಿ ಇಂಜಿನಿಯರಿಂಗು, ಫುಡ್ ಸೈನ್ಸು, BPO, BPT, ಅದ್ರ ಜೊತೆಗೆ ಫಾರ್ಮಡಿ, ನರ್ಸಿಂಗು, ಆಹಾರ ವಿಜ್ಞಾನ, ಇಂಜಿನಿಯರಿಂಗು, BPT, B.Pharma, ಆರ್ಕಿಟೆಕ್ಚರ್ ಇತ್ಯಾದಿ ಎಲ್ಲ ಕೋರ್ಸ್ಗಳಿಗೆ ಕಟ್ ಆಫ್ ನೀಡಿದ್ದಾರೆ. ಈ ರೀತಿಯ ನೀವು ಕಟ್ ಆಫ್ಗಳನ್ನು ಕೂಡ ನೋಡ್ಕೊಳ್ಬೋದಾಗಿದೆ. ಸುಮಾರು ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ಗಳನ್ನು ಕೂಡ ನೀಡಿದ್ದಾರೆ. ಸೊ ಇದರ ನಂತರ ಈಗ ನಿಮಗೆ ಬಿಡೋದು ಇಷ್ಟರಲ್ಲೇ, ಇನ್ನು ಸದ್ಯದಲ್ಲೇ ಇನ್ನೊಂದು 2-3 ಅವರ್ಸ್ ಒಳಗಡೆ ನಿಮಗೆ UGCET ಎಲ್ಲ ಕೋರ್ಸ್ಗಳಿಗೆ ಥರ್ಡ್ ರೌಂಡ್ನ ಫೈನಲ್ ಸೀಟ್ ಅಲಾಟ್ಮೆಂಟನ್ನು ಬಿಡ್ತಾರೆ. ಸೊ ಸೀಟ್ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಲೀಸ್ಟ್ ಬಿಡೋದಿಲ್ಲ. ಸೊ ಈ ರೀತಿ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ, UGCET 2025 ಮೂರನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತೇಳಿ, ಅದೇ ರೀತಿಯಲ್ಲಿ UGCET 2025 ಮೂರನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆಯ ಫಲಿತಾಂಶ ಅಂತ ನೀಡ್ತಾರೆ. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಮುಂದಿನ ಪ್ರೊಸೆಸ್ಗಳನ್ನು ಮಾಡಬೇಕು. ಕೊಟ್ಟಿರುವ ಗೈಡ್ಲೈನ್ಸ್ನಲ್ಲಿ ಸೆಪ್ಟೆಂಬರ್ 13 ಒಳಗಾಗಿ ನೀವು ಕಾಲೇಜಿಗೆ ಸೇರಬೇಕು ಅಂತಕ್ಕಂಥದ್ದಿದೆ. ಖಂಡಿತ ನೀವು ಈಗಾಗಲೇ ಫೀಸ್ ಪೇ ಮಾಡಿರ್ತೀರಿ ಅಥವಾ ಕಾಷನ್ ಡಿಪಾಸಿಟ್ ಪೇ ಮಾಡಿರ್ತೀರಿ. ವಿದ್ಯಾರ್ಥಿಗಳೇ ಗಮನಿಸ್ಕೊಳ್ಳಿ, ನಿಮ್ಮ ಒಂದು ಪ್ರಯಾರಿಟಿ ಲೀಸ್ಟ್ನಲ್ಲಿ ಇಂಜಿನಿಯರಿಂಗ್ ಸೀಟ್ ಜೊತೆಗೆ ಮೆಡಿಕಲ್ ಸೀಟ್ಸ್ ಕೂಡ ಇರಬೇಕು, ಮೆಡಿಕಲ್ ಕೋರ್ಸಸ್ ಕೂಡ ಇರಬೇಕು. ಒಂದು ವೇಳೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನೀವು ಮೆಡಿಕಲ್ ಅಪ್ಗ್ರೇಡೇಷನ್ ನೋಡ್ಬೋದು. ಅಗ್ರಿಕಲ್ಚರ್ ಇದ್ದರೂ ಕೂಡ ಮೆಡಿಕಲ್ ಅಪ್ಗ್ರೇಡೇಷನ್ ನೋಡ್ಬೋದು. ವೆಟರ್ನರಿ ಸಿಕ್ಕರೂ ಕೂಡ ಮೆಡಿಕಲ್ ಅಪ್ಗ್ರೇಡೇಷನ್ ನೋಡ್ಬೋದು. ಆದರೆ 13 ಸೆಪ್ಟೆಂಬರ್ ಒಳಗಾಗಿ ನೀವು ಅಡ್ಮಿಷನನ್ನು ಮೊದಲು ತೆಗೆದುಕೊಳ್ಬೇಕು. ತೆಗೆದುಕೊಂಡಾದಮೇಲೆ ನಿಮಗೆ ಸೆಕೆಂಡ್ ರೌಂಡ್ನ ಫೈನಲ್ ಒಂದು ಸೀಟ್ ಅಲಾಟ್ಮೆಂಟ್ KAದವ್ರು ಬಿಡ್ತಾರೆ. ನಂತರ ಮಾಪಪ್ ರೌಂಡ್ ಕೂಡ ಇರ್ತದೆ. ಸೊ ಅವಕಾಶಗಳು ಇರ್ತವೆ. ನೀವು ಅಪ್ಗ್ರೇಡೇಷನ್ಗೂ ಕೂಡ ಟ್ರೈ ಮಾಡಬಹುದಾಗಿದೆ. ಯಾವುದಕ್ಕೂ KAದವರು ಡಿಟೇಲ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ನೀಡ್ತಾರೆ, ಡಿಟೇಲ್ ಆಗಿರ್ತಕ್ಕಂಥ ಮಾರ್ಗಸೂಚಿಗಳು ಪ್ರಕಟಣೆಯನ್ನು ನೀಡ್ತಾರೆ. ಅಪ್ಗ್ರೇಡೇಷನ್ಗೆ ಸಂಬಂಧಪಟ್ಟಂತೆ ನೀಡಿರ್ತಕ್ಕಂಥ ಪ್ರಕಟಣೆಗಳ ಆಧಾರದ ಮೇಲೆ ನೀವು ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ, ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.